ಸಿಂಗಲ್ ಓನರ್ ನಿಮಗೆ ಇದಕ್ಕೆ 1 year ವಾರಂಟಿ ಬರುತ್ತೆ, 3 ಸರ್ವಿಸಸ್ ಫ್ರೀ ಬರುತ್ತೆ, ಮತ್ತೆ ಡಾಕ್ಯುಮೆಂಟ್ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್, ಇನ್ಕ್ಲೂಡಿಂಗ್ ಪ್ರೈಸ್ ಅಲ್ಲಿ. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,30,000 ಇದೆ, ನೆಗೋಷಿಯಬಲ್ ಇದೆ ಸರ್ ಪ್ರೈಸ್ ಅಲ್ಲಿ. ನಿಮ್ಗೆ 2,60,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಇದೆ ಸರ್ ನಿಮ್ಗೆ ವಿತ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್. 13 ಮೇಲೆ ಯಾವುದೇ ವೆಹಿಕಲ್ ತಗೊಂಡ್ರು ನಮ್ಮಲ್ಲಿ ಲೋನ್ ಇದೆ ಸರ್. 8 ಬ್ಯಾಂಕ್ ಟೈ ಅಪ್ ಇದೆ. ನಿಮ್ಗೆ ಯಾವ ಬ್ಯಾಂಕ್ ಅಲ್ಲಿ ನಿಮ್ ಪ್ರೊಫೈಲ್ ಮ್ಯಾಚ್ ಆಗುತ್ತೋ ಅದರಲ್ಲಿ ನೋಡ್ಬಿಟ್ಟು ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಹುಂಡೈಯಲ್ಲಿ ನಮಗೆ ಮತ್ತೊಂದು ವರ್ಣ ಸಿಗ್ತಾ ಇದೆ, ಇದ್ರ ಡೀಟೇಲ್ಸ್ ಕೊಟ್ಬಿಡಿ ಸರ್. ಹಂಗೆ ಸರ್ 2015 ಮಾಡಲ್, ನಿಮ್ಗೆ ಇದು 74,000 ಕಿಲೋಮೀಟರ್ ರನ್ ಆಗಿದೆ, ಸಿಂಗಲ್ ಓನರ್ ಸರ್. 2022 ಮಾಡಲ್ ಸರ್, ಇದು ಪೆಟ್ರೋಲ್ ವಿತ್ CNG ಎರ್ಟಿಗಾ VXI ವೇರಿಯಂಟ್. ಇದು ನಿಮ್ಗೆ 72,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ ಇದ್ದೀನಿ. ಅದು ಎಲ್ಲಿ ಅಂತಂದ್ರೆ ಇಡೀ ಬೆಂಗಳೂರಿನಲ್ಲಿ ಟ್ರೂ ವ್ಯಾಲ್ಯೂ ಅಂತ ನೀವು ಕೇಳಿರ್ಬೋದು. ಟ್ರೂ ವ್ಯಾಲ್ಯೂ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾನು ಇವತ್ತಿದ್ದೀನಿ. ಟ್ರೂ ವ್ಯಾಲ್ಯೂ ಅನ್ನೋ ಸಂಸ್ಥೆಗಳು ನಮ್ಮ ಬೆಂಗಳೂರಲ್ಲಿ ಒಂದು 20 ರಿಂದ 25 ಸಂಸ್ಥೆಗಳಿದೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಹಾಗೆ ಫೇಸ್ಬುಕ್ಕಲ್ಲಿ ಏನಾದ್ರು ನೋಡ್ತಾ ಇದ್ರೆ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತು ನಮ್ಮ ಚಾನಲ್ಗೆ ನವೀನ್ ಕುಮಾರ್ ಸರ್ನ ವೆಲ್ಕಮ್ ಮಾಡೋಣ. ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ, ವೆಲ್ಕಮ್ ಟು ಟ್ರೂ ವ್ಯಾಲ್ಯೂ ಸರ್. ಏನ್ ಸರ್ ಸಮಾಚಾರ, ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ಸರ್, ಈಗ ಟ್ರೂ ವ್ಯಾಲ್ಯೂ ಅನ್ನೋ ಸಂಸ್ಥೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಟ್ರೂ ವ್ಯಾಲ್ಯೂ ಅಂತ ಹೇಳಿದ್ರೆ ನಿಮಗೆ ಟ್ರೂ ವ್ಯಾಲ್ಯೂ ಏನಕ್ಕೆ ಟ್ರಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವೆಹಿಕಲ್ ನಾವು ಬೈ ಮಾಡ್ಬೇಕಂತ ಹೇಳಿದ್ರೆ 376 ಪಾಯಿಂಟ್ಸ್ ಚೆಕ್ ಪಾಯಿಂಟ್ಸ್ ಇರುತ್ತೆ, ಬೈ ಮಾಡ್ತೀವಿ. ಆಕ್ಸಿಡೆಂಟ್ ವೆಹಿಕಲ್ ಬೈ ಮಾಡಲ್ಲ, ಮತ್ತೆ ಮೀಟರ್ ಟ್ಯಾಪಿಂಗ್ ಆತರ ಆಗಿರೋ ವೆಹಿಕಲ್ ಗಳನ್ನ ಬೈ ಮಾಡಲ್ಲ. ನಿಮ್ಗೆ ಬಿಫೋರ್ 7 year ವೆಹಿಕಲ್ ಗಳನ್ನೆಲ್ಲ ನಾವು ಆಲ್ಮೋಸ್ಟ್ ಆಲ್ ಸರ್ಟಿಫೈಡ್ ವೆಹಿಕಲ್ ಅಂತ ಹೇಳ್ಬಿಟ್ಟು 1 year ವಾರಂಟಿ ಕೊಡ್ತೀವಿ, 3 ಫ್ರೀ ಸರ್ವಿಸ್ ಕೊಡ್ತೀವಿ. ಆಲ್ ಓವರ್ ಇಂಡಿಯಾ ಅಥರೈಸ್ಡ್ ಮಾರುತಿ ಕಂಪನಿಲಿ ಎಲ್ಲಿ ಬೇಕಂದ್ರೂ ಸರ್ವಿಸ್ ಮಾಡಿಸ್ಕೋಬಹುದು. ಪ್ಲಸ್ ನಿಮ್ಗೆ RTO ಸಹ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಇದು ಇನ್ಕ್ಲೂಡಿಂಗ್ ಪ್ರೈಸ್ ಅಲ್ಲಿ ಸರ್. ಪ್ರೈಸ್ ಅಲ್ಲಿ ಈಗ ನೀವೇನ್ ಪ್ರೈಸ್ ಹೇಳ್ತೀರೋ ಅದರೊಳಗಡೆ ಪ್ರೈಸ್ ಅಲ್ಲಿ ಸಹ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ನಾನು ಏನ್ ಹೇಳಿದ್ನಲ್ಲ ಇದೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಸರ್. ಸರ್, ಇವಾಗ ನಮಗೆ ಒಟ್ಟು ಎಷ್ಟು ವೆಹಿಕಲ್ ಅವೈಲೇಬಲ್ ಇದೆ ಸರ್? ಸರ್, ನಮ್ಮಲ್ಲಿ ನಮ್ದು ಇವಾಗ ಹೊಸದಾಗಿ ಓಪನ್ ಆಗಿರೋದು ಸರ್, ಒಂದು 13 ವೆಹಿಕಲ್ ಅವೈಲೇಬಲ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಈಗ ನಾವೀಗ ಬಂದಿರತಕ್ಕಂತ ಶಾಖೆ ಬಂದ್ಬಿಟ್ಟು ಟ್ರೂ ವ್ಯಾಲ್ಯೂ. ಈ ಶಾಖೆ ಎಲ್ಲಿದೆ ಇವಾಗ? ಸರ್, ನೀವು ಜಾಲಹಳ್ಳಿ ಕ್ರಾಸ್ ಇಂದ ಟುವರ್ಡ್ಸ್ ನೆಲಮಂಗಲ ರೋಡ್ ಅಲ್ಲಿ ಮಾದನಾಯಕನಹಳ್ಳಿ ಅಂತ ಇದೆ. ಮಾದನಾಯಕನಹಳ್ಳಿ ನಿಮ್ಗೆ ಸರ್ವಿಸ್ ರೋಡ್ ಅಲ್ಲಿ ರೈಟ್ ಸೈಡ್ ಗೆ ಮೇನ್ ರೋಡ್ ಅಲ್ಲೇ ಇದೆ ಸರ್. ತುಮಕೂರಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ, ಜಾಲಹಳ್ಳಿ ಕ್ರಾಸ್ ಇಂದ ಟುವರ್ಡ್ಸ್ ನೆಲಮಂಗಲ ಹೋಗ್ತಿದ್ರೆ ಅಂದ್ರೆ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ ಸರ್. ಸ್ನೇಹಿತರೆ, ನಾನು ಎಕ್ಸಾಕ್ಟ್ ಆಗಿ ಇದ್ರ ಕರೆಂಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಕರೆಕ್ಟ್ ಆಗಿ ಲೊಕೇಶನ್ ತೋರಿಸುತ್ತೆ. ಬನ್ನಿ, ಇವತ್ತು ನಮಗೆ ಯಾವ್ಯಾವ ಗಾಡಿಗಳು ಅವೈಲೇಬಲ್ ಇದೆ, ರೇಟ್ ಎಷ್ಟು, ಓನರ್ ಎಷ್ಟು, ಎಲ್ಲಾ ಡೀಟೇಲ್ಸ್ ನಮ್ಮ ನವೀನ್ ಸರ್ ತಿಳಿಸ್ಕೊಡ್ತಾರೆ. ಸರ್, ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋ? ಓಕೆ ಸರ್. ಸ್ನೇಹಿತರೆ, ನಮಗೆ ಮೊದಲನೇ ಲಿಸ್ಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಸರ್ ಮಾರುತಿ ಸ್ವಿಫ್ಟ್. ಸರ್, ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಹಂಗೆ ಯಾವ ಮಾಡಲ್ ಸರ್ ಇದು? 2022 ಮಾಡಲ್ ಸರ್. 22 ಆಟೋಮೆಟಿಕ್ ವೆಹಿಕಲ್, ಆಟೋಮೆಟಿಕ್. ನಿಮಗೆ ಸಿಂಗಲ್ ಓನರ್ ಸರ್. 7,10,000 ಕೋಟಿಂಗ್ ಪ್ರೈಸ್ ಇದೆ. ನಿಮಗೆ ನೆಗೋಷಿಯಬಲ್ ಇದೆ ಸರ್ ಪ್ರೈಸ್ ಅಲ್ಲಿ. ಸರ್, ಓನರ್ ಎಷ್ಟಾಗಿದೆ ಸರ್? ಸರ್, ಸಿಂಗಲ್ ಓನರ್ ನಿಮಗೆ ಇದಕ್ಕೆ 1 year ವಾರಂಟಿ ಬರುತ್ತೆ, 3 ಸರ್ವಿಸಸ್ ಫ್ರೀ ಬರುತ್ತೆ, ಮತ್ತೆ ಡಾಕ್ಯುಮೆಂಟ್ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್, ಇನ್ಕ್ಲೂಡಿಂಗ್ ಪ್ರೈಸ್ ಅಲ್ಲಿ. ಸರ್, ಒಂದು ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್, ಇದು ಬಂದು 71,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸ್ನೇಹಿತರೆ, ನೋಡ್ತಾ ಇರೋದು ಲೆದರ್ ಇಂಟೀರಿಯರ್ ಸೀಟ್ ಕವರ್ ಬರುತ್ತೆ, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರುತ್ತೆ. ಸ್ನೇಹಿತರೆ, ಯಾವ್ದಾದ್ರು ಲೇಡೀಸ್ ಓಡಿಸೋದಕ್ಕೆ ಸುಲಭ ಆಗಬೇಕು ಅನ್ನಂಗಿದ್ರೆ ಈ ಗಾಡಿನ ಟ್ರೈ ಮಾಡೋದು. ಸರ್, ಇದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, VXI ವೇರಿಯಂಟ್. ಸ್ನೇಹಿತರೆ, ನೋಡ್ತಾ ಇರ್ಬೋದು ಒಂದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಆಟೋಮೆಟಿಕ್ ಸಿಗ್ತಾ ಇದೆ. ಸರ್, ಪ್ರೈಸ್ ಏನ್ ಕೊಟ್ಟು ಮಾಡ್ತಿದ್ದೀರಿ ಇದಕ್ಕೆ? ಸರ್, 7,10,000 ಪ್ರೈಸಿಂಗ್ ಕೊಟ್ಟಿದೆ, ಅದರಲ್ಲಿ ನೆಗೋಷಿಯಬಲ್ ಇದೆ ಸರ್. 7,10,000 ಸರ್, ಅದರಲ್ಲಿ ನೆಗೋಷಿಯಬಲ್ ಆಗ್ಬೋದಾ? ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, RC ಟ್ರಾನ್ಸ್ಫರ್, ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಎಲ್ಲ ನಿಮ್ದೇ ಇರುತ್ತೆ? ಎಲ್ಲ ಇನ್ಕ್ಲೂಡಿಂಗ್ ಸರ್. 1 year ವಾರಂಟಿ ಬರುತ್ತೆ, 3 ಸರ್ವಿಸ್ ಫ್ರೀ ಬರುತ್ತೆ, ಮತ್ತೆ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ಅಥರೈಸ್ಡ್ ಮಾರುತಿ ಕಂಪನಿ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ಕೋಬಹುದು. ನಾನು ಹೇಳಿರೋ ಪ್ರೈಸ್ ಅಲ್ಲಿ ಇನ್ಕ್ಲೂಡಿಂಗ್ ಸರ್ ಎಲ್ಲ. ಓಕೆ ಸರ್, ಆಯ್ತು. i10 2013 ಮಾಡಲ್, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸರ್ ಇದು. ಸ್ನೇಹಿತರೆ, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಅಂತ. ಸರ್, ಓನರ್ ಎಷ್ಟಾಗಿದೆ ಸರ್? ಸರ್, ಸೆಕೆಂಡ್ ಓನರ್. ಓಕೆ. ನಿಮ್ಗೆ 81,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಬ್ಲಾಕ್ ಕಲರ್. ಓಕೆ. 81 ನೋಡಿದೆ ಸರ್? 81,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸ್ನೇಹಿತರೆ, ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ ಸೀಟ್ ಕವರ್ ಬರುತ್ತೆ, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೇರಿಂಗ್. ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,30,000 ಇದೆ, ನೆಗೋಷಿಯಬಲ್ ಇದೆ ಸರ್ ಪ್ರೈಸ್ ಅಲ್ಲಿ. ನಿಮ್ಗೆ ನಮ್ಮಲ್ಲಿ ವಾರಂಟಿ ಇರಲ್ಲ ಸರ್. ಇದು ಬಂದು ಒಂಡೇ ಆಗಿರೋದ್ರಿಂದ ನಮ್ಮಲ್ಲಿ ವಾರಂಟಿ ಗ್ಯಾರಂಟಿ ಸಿಗಲ್ಲ, ಓನ್ಲಿ ಇನ್ಸ್ಪೆಕ್ಟೆಡ್ ವೆಹಿಕಲ್. ಓಕೆ ಸರ್, ಇವಾಗ ಕೆಲವೊಂದಷ್ಟು ಡೌಟ್ ಇರುತ್ತೆ, ನಾವು ಮೆಕ್ಯಾನಿಕ್ ನ ಕರ್ಕೊಂಡು ಚೆಕ್ ಮಾಡ್ಸ್ಕೊಂಡು ತಗೋಬಹುದು ಸರ್. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಆಮೇಲೆ ಬೇಕಂದ್ರೆ ಬುಕಿಂಗ್ ಮಾಡ್ಕೋಬಹುದು ಸರ್. ಟೆಸ್ಟ್ ಡ್ರೈವಿಂಗ್ ಅವಕಾಶ ಇರುತ್ತಾ? ಟೆಸ್ಟ್ ಡ್ರೈವ್ ಇರುತ್ತೆ ಸರ್. 1.5 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಟೆಸ್ಟ್ ಡ್ರೈವ್ ಆದ್ಮೇಲೆ ಬುಕಿಂಗ್ ತಗೊಳ್ಳೋದು ಸರ್. 13 ಮೇಲೆ ಮಾಡಲ್ ಎನಿ ಮಾಡಲ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ. ನಮ್ಮಲ್ಲಿ 8 ಬ್ಯಾಂಕ್ ಟೈ ಅಪ್ ಇದೆ ಸರ್. ಅದರಲ್ಲಿ ನಿಮ್ಗೆ ಪ್ರೊಫೈಲ್ ನೋಡ್ಬಿಟ್ಟು ಅದರಲ್ಲಿ ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. 13 ಮಾಡಲ್ ಮೇಲೆ ಎನಿ ವೆಹಿಕಲ್ಗೆ ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಸ್ನೇಹಿತರೆ, ಹಾಗೆ ನಮ್ಮ ಹತ್ರ ಮತ್ತೊಂದು ಆಲ್ಟೋ ಇದೆ ಮಾರುತಿ ಸುಜುಕಿ. ಸರ್, ಇದ್ರ ಡೀಟೇಲ್ಸ್ ಕೊಟ್ಬಿಡಿ ಸರ್. ಹಂಗೆ ಸರ್, 2014 ಮಾಡಲ್, ನಿಮಗೆ ಸೆಕೆಂಡ್ ಓನರ್ ಆಗಿದೆ, 92,000 ಕಿಲೋಮೀಟರ್ ರನ್ ಆಗಿದೆ, 2,60,000 ಕೋಟಿಂಗ್ ಪ್ರೈಸ್ ಇದೆ. ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ ಸರ್. ಇದು
ಆಲ್ಟೋ K10 VXi ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಯಾರನ್ನ ಬಿಗಿನಿಂಗ್ ಅವರು ಗಾಡಿ ಇವಾಗ ತಾನೇ ಕಲಿತಾ ಇದ್ದೀನಿ ಅಂತ ಅನ್ನೋರಿಗೆ ಒಂದು ಮಾರುತಿ ಸುಜುಕಿ ಆಲ್ಟೋ ಅಲ್ಲಿ ಸ್ಮಾಲ್ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸರ್. ಪ್ರೈಸ್ ಏನ್ ಕೊಟ್ಟು ಮಾಡ್ತಿದೆ ಸರ್ ಇದಕ್ಕೆ? 2,60,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಇದೆ ಸರ್ ನಿಮಗೆ ವಿತ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಮಾರುತಿ ಆಲ್ಟೋದಲ್ಲಿ 2,60,000 ಹೇಳ್ತಿದ್ದಾರೆ, ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಹಾಗೆ ಲೋನ್ ಆಗುತ್ತೆ ಸರ್ ಈ ಗಾಡಿ? ಲೋನ್ ಆಪ್ಷನ್ ಇದೆ ಸರ್. 13 ಮೇಲೆ ಯಾವುದೇ ವೆಹಿಕಲ್ ತಗೊಂಡ್ರು ನಮ್ಮಲ್ಲಿ ಲೋನ್ ಇದೆ ಸರ್. 8 ಬ್ಯಾಂಕ್ ಟೈ ಅಪ್ ಇದೆ. ನಿಮ್ಗೆ ಯಾವ ಬ್ಯಾಂಕ್ ಅಲ್ಲಿ ನಿಮ್ ಪ್ರೊಫೈಲ್ ಮ್ಯಾಚ್ ಆಗುತ್ತೋ ಅದರಲ್ಲಿ ನೋಡ್ಬಿಟ್ಟು ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ಸರ್. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಇನ್ನೊಂದು i10 ಆಟೋಮೆಟಿಕ್ ಸಿಗ್ತಾ ಇದೆ ಸರ್, ಇದು ಡೀಟೇಲ್ಸ್ ಕೊಡಿ ಸರ್. ಹಂಗೆ ಸರ್ 2011 ಮಾಡಲ್ ಗ್ರ್ಯಾಂಡ್ i10 ನಿಯೋಸ್ ಅಂತ ಹೇಳಿ ಆಟೋಮೆಟಿಕ್ ಸರ್. ಇದು ಬಂದ್ಬಿಟ್ಟು 54,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಬಂದು 2,70,000 ಕೋಟ್ ಮಾಡಿದೀವಿ, ನೆಗೋಷಿಯಬಲ್ ಇದೆ ಸರ್. ಇದಕ್ಕೂ 2,70,000 ಅದ್ರಲ್ಲಿ ನೆಗೋಷಿಯಬಲ್ ಇದೆ ಸರ್. ಇದು ಇನ್ಸ್ಪೆಕ್ಟೆಡ್ ವೆಹಿಕಲ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಸೀಟ್ ಕವರ್ ಬರ್ತಾ ಇದೆ, ಹಾಗೆ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗು, ಟ್ರಾನ್ಸ್ಮಿಷನ್ ಸ್ನೇಹಿತರೆ ಆಟೋಮೆಟಿಕ್ ಇದೆ. ಯಾರಾನ ಆಟೋಮೆಟಿಕ್ ಬೇಕು ಅನ್ನೋರಿಗೆ, ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಸುಲಭ ಆಗಬೇಕು ಅಂತ ಅನ್ಕೊಂಡಿರೋರಿಗೆ ಈ ಗಾಡಿನ ಟ್ರೈ ಮಾಡ್ಬೋದು. ಹುಂಡೈ i10 ಸರ್. ಪ್ರೈಸ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ಹಾಗೆ ಸರ್ ಇದು 2,70,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಇದೆ ಸರ್ ವಿತ್ RC ಟ್ರಾನ್ಸ್ಫರ್ ಸೇರಿ. ಸರ್. ಓನರ್ ಎಷ್ಟಾಗಿದೆ ಅಂದ್ರೆ ಸರ್ ಇದು ಬಂದು ಸಿಂಗಲ್ ಓನರ್. ಮಾಡಲ್ ಸರ್ 2011 ಮಾಡಲ್. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಸರ್ ಲೋನ್ ಪ್ರೊಸೆಸ್? ಸರ್ ಲೋನ್ಗೆ 2 ಟೈಪ್ಸ್ ಇರುತ್ತೆ ಸರ್, ಬಿಸ್ನೆಸ್ ಮತ್ತೆ ಸ್ಯಾಲರಿಡ್ ಅಂತ ಹೇಳಿ. ಬಿಸ್ನೆಸ್ ಗಾದ್ರೆ ITR ರಿಟರ್ನ್ಸ್ ಕೇಳ್ತೀವಿ, ಆಧಾರ್ ಪಾನು ITR ರಿಟರ್ನ್ಸ್ ಬೇಕಾಗುತ್ತೆ. ಸ್ಯಾಲರಿಡ್ ಆದ್ರೆ ನಿಮಗೆ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್, 3 ಮಂತ್ ಮತ್ತೆ ಸ್ಯಾಲರಿ ಸ್ಲಿಪ್ ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಸಿವಿಲ್ ಹೋಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಓನ್ ಶ್ಯೂರಿಟಿ ಕೇಳ್ತೀವಿ. ಅದ್ ಬಿಟ್ರೆ ಮತ್ತೆ ಬೇರೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕಾಗಲ್ಲ ಸರ್. ಹಾಗೆ ನಮ್ಮ ಹತ್ರ ಒಂದು ಎಕ್ಸ್ಪ್ರೆಸೋ ಇದೆ ಮಾರುತಿ ಸುಜುಕಿ ಸರ್, ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಹಂಗೆ ಸರ್ 2022 ಮಾಡಲ್ 34,000 ಕಿಲೋಮೀಟರ್ ರನ್ ಆಗಿದೆ, ಸಿಂಗಲ್ ಓನರ್ ಸರ್. ಇದಕ್ಕೆ 1 ಇಯರ್ ವಾರಂಟಿ ಬರುತ್ತೆ, 3 ಸರ್ವಿಸ್ ಫ್ರೀ ಬರುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ ಸಹ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು 4,85,000 ಇದೆ, ಕೋಟಿಂಗ್ ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಒಳ್ಳೆ ಲೆದರ್ ಸೀಟ್ ಕವರ್ ಇಂಟೀರಿಯರ್ ಬರುತ್ತೆ, ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ, ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೇರಿಂಗು, 4 ವಿಂಡೋಸ್ ಬರುತ್ತೆ. ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂತಂದ್ರೆ ಇದನ್ನ ಸಜೆಸ್ಟ್ ಮಾಡ್ಬೋದು ಸರ್. ಏನ್ ಕೊಟ್ಟು ಮಾಡ್ತಿದ್ರಿ ಪ್ರೈಸ್ ಇದಕ್ಕೆ? ಸರ್ ಇದು 4,85,000 ಇದೆ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ನಮ್ಮಲ್ಲಿ ಸೋರ್ಸಿಂಗ್ ಇದೆ. ಸೋರ್ಸಿಂಗ್ ಬಂದ್ಬಿಟ್ಟು ನಿಮಗೆ 376 ಚೆಕ್ ಪಾಯಿಂಟ್ಸ್ ಇರುತ್ತೆ ಸರ್. ನಮ್ಮಲ್ಲಿ ಎಕ್ಸ್ಚೇಂಜ್ ಗೆ ಜಾಸ್ತಿ ವೆಹಿಕಲ್ಸ್ ಬರೋದು. ಎಕ್ಸ್ಚೇಂಜ್ ವೆಹಿಕಲ್ ಬಂದಾಗ ನಾವು 376 ಚೆಕ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಆಕ್ಸಿಡೆಂಟ್ ವೆಹಿಕಲ್ ಮತ್ತೆ ಮೀಟರ್ ಟ್ಯಾಪಿಂಗ್ ವೆಹಿಕಲ್ ಈ ತರ ವೆಹಿಕಲ್ ಗಳನ್ನ ಬೈ ಮಾಡಲ್ಲ. ಅಕಸ್ಮಾತ್ ಎಕ್ಸ್ಚೇಂಜ್ ಬಂದಾಗ ಬೈ ಮಾಡಿದ್ರು ಕಸ್ಟಮರ್ ಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀವಿ ಸರ್, ಈ ಗಾಡಿ ಈ ತರ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಸರ್ ಟ್ರೂ ವ್ಯಾಲ್ಯೂನ ಟ್ರಸ್ಟ್ ಮಾಡೋದು. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ, ಇದ್ರ ಡೀಟೇಲ್ಸ್ ತಗೊಬಿಡೋಣ ಸರ್. ಇದ್ರ ಮಾಡಲ್ ಸರ್ 2016 ಮಾಡಲ್ ಸೆಲೆರಿಯೋ ZXi ಆಪ್ಷನಲ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ 38,000 ಕಿಲೋಮೀಟರ್ ರನ್ ಆಗಿದೆ, ಸಿಂಗಲ್ ಓನರ್ ಸರ್. ಇದು ನಿಮ್ಗೆ ಪ್ರೈಸ್ ಬಂದು 4 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ ಸರ್. ಇದು ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ ಸರ್. ಇದರಲ್ಲೂ ಸ್ನೇಹಿತರೆ ನೋಡ್ತಾ ಇರ್ಬೋದು, ಬ್ಯಾಕ್ ವೈಪರ್ ಕೂಡ ಬರುತ್ತೆ. ZXi ಆಪ್ಷನಲ್ ವೇರಿಯಂಟ್ ಸರ್. ಇದು ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಳ್ಳೆ ಸೀಟ್ ಕವರ್, ಲೆದರ್ ಇಂಟೀರಿಯರ್ ಬರುತ್ತೆ, ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ. ಎಷ್ಟು ಕೋಟ್ ಮಾಡ್ತಾ ಇದೆ ಸರ್ ಪ್ರೈಸ್? ಸರ್ 4 lakh ಕೋಟ್ ಮಾಡ್ತಾ ಇದೀವಿ. ಇದು ಬಂದು ZXi ಆಪ್ಷನಲ್ 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 38,000 ಕಿಲೋಮೀಟರ್ ರನ್ ಆಗಿದೆ. 38,000 ಸರ್. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೋಬಹುದು, ಮತ್ತೆ ನಾವು ನಿಮಗೆ ಟೆಸ್ಟ್ ಡ್ರೈವ್ ಕೊಡ್ತೀವಿ. ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನಾವು ಬುಕಿಂಗ್ ತಗೊಳ್ತೀವಿ ಸರ್. ಅಲ್ಲಿವರೆಗೂ ಟೆಸ್ಟ್ ಡ್ರೈವ್ ಕೊಡದೇನೆ ನಮಗೆ ಬುಕಿಂಗ್ ತಗೊಳ್ಳೋದಕ್ಕೆ ನಮ್ಮ ಕಂಪ್ನಿಲಿ ಆಪ್ಷನ್ ಇಲ್ಲ ಸರ್. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಇನ್ನೊಂದು ಹುಂಡೈ i20 ಇದೆ ಸರ್, ಇದು ಡೀಟೇಲ್ಸ್ ಕೊಡಿ ಸರ್. ಹಂಗೆ ಮಾಡಲ್ ಯಾವುದು ಸರ್? ಸರ್ 2012 ಮಾಡಲ್ 1,25,000 ಕಿಲೋಮೀಟರ್ ರನ್ ಆಗಿದೆ. ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಇದು ಬಂದ್ಬಿಟ್ಟು ನಿಮಗೆ 3,60,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 3,60,000 ಹೇಳ್ತಾ ಇದ್ರೆ ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ವಿತ್ RTO ಟ್ರಾನ್ಸ್ಫರ್ ಸರ್ ಇನ್ಕ್ಲೂಡಿಂಗ್. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ. ಸರ್ ಓನರ್ ಎಷ್ಟಾಗಿದೆ ಅಂದ್ರೆ ಇದು? ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ 1,25,000 ಕಿಲೋಮೀಟರ್ ರನ್ ಆಗಿದೆ. 1,25,000 ಓಡಿದೆ. ಓಕೆ. 20,000 to 25,000 ಔಟ್ಲೆಟ್ಸ್ ಇದೆ ಟ್ರೂ ವ್ಯಾಲ್ಯೂ. ಆದ್ರೆ ಡೀಲರ್ಶಿಪ್ ಚೇಂಜ್ ಇರುತ್ತೆ, ಬೇರೆ ಇರುತ್ತೆ. ಟ್ರೂ ವ್ಯಾಲ್ಯೂ ಎಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ ಸರ್. ಅಂದ್ರೆ ಇಲ್ಲಿ ಟ್ರಸ್ಟ್ ಮಾಡೋ ಉದ್ದೇಶನೇ ನಿಮಗೆ ಜೀನಿಯನ್ ವೆಹಿಕಲ್ ಸಿಗುತ್ತೆ ಅಂತ ಹೇಳಿ. ಎಲ್ಲ ಚೆಕ್ ಪಾಯಿಂಟ್ಸ್ ಗಳು ಕರೆಕ್ಟ್ ಆಗಿರುತ್ತೆ. ಚೆಕ್ ಪಾಯಿಂಟ್ಸ್ ಎಲ್ಲ ನಿಮಗೆ 376 ಚೆಕ್ ಪಾಯಿಂಟ್ಸ್ ಇರುತ್ತೆ ಸರ್ ವೆಹಿಕಲ್ ಅಲ್ಲಿ. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಒಂದು ಹರ್ಟಿಗಾ ಇದೆ ಮಾರುತಿ ಸುಜುಕಿ ಸರ್, ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಸರ್ 2022 ಮಾಡಲ್ ಸರ್. ಇದು ಪೆಟ್ರೋಲ್ ವಿತ್ CNG ಹರ್ಟಿಗಾ VXi ವೇರಿಯಂಟ್. ಇದು ನಿಮಗೆ 72,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 10,50,000 ಹಾಕಿದೀವಿ. 1 ಇಯರ್ ವಾರಂಟಿ ಬರುತ್ತೆ, 3 ಸರ್ವಿಸ್ ಫ್ರೀ ಬರುತ್ತೆ, ಮತ್ತೆ ಡಾಕ್ಯುಮೆಂಟ್ ನಾವೇ ಟ್ರಾನ್ಸ್ಫರ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ನೆಗೋಷಿಯಬಲ್ ಇದೆ ಸರ್ ಪ್ರೈಸ್ ಅಲ್ಲಿ. 7 ಸೀಟರ್ ಅಲ್ಲಿ ಫ್ಯಾಮಿಲಿ ವೆಹಿಕಲ್ ಬೇಕು ಅಂತಂದ್ರೆ ನಮ್ದು ಮಾರುತಿ ಸುಜುಕಿ ಹರ್ಟಿಗಾ ಇದೆ. CNG ವಿತ್ ಪೆಟ್ರೋಲ್ ಬರುತ್ತೆ ಸರ್. CNG ಎಲ್ಲ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್? 26 ಬರುತ್ತೆ ಸರ್ ಮೈಲೇಜ್. CNG 26 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ರೇಟ್ ಏನ್ ಕೊಟ್ಟು ಮಾಡ್ತಿದ್ದೀರಿ ಸರ್? 10,50,000 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ಅದರಲ್ಲೂ ನೆಗೋಷಿಯಬಲ್ ಇದೆ. ಓಕೆ
ಸರ್ ಟ್ರೂ ವ್ಯಾಲ್ಯೂಲಿ ವೆಹಿಕಲ್ ತಗೊಂಡ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಗೆ ಏನು ಪ್ರಾಬ್ಲಮ್ ಇರಲ್ಲ. ಇವತ್ತು ನಾನು ಕೆಲಸದಲ್ಲಿ ಇರ್ಬೋದು, ನಾಳೆ ನಾನು 10 ವರ್ಷ ಆದ್ಮೇಲೆ ಕೆಲಸ ಬಿಟ್ಟರು ನಿಮಗೆ ಟ್ರೂ ವ್ಯಾಲ್ಯೂ ಇಲ್ಲೇ ಇರುತ್ತೆ. ನಿಮ್ ಡಾಕ್ಯುಮೆಂಟ್ ಬೇಕಂದ್ರೆ ನಿಮ್ಗೆ ಇಲ್ಲೇ ಸಿಗುತ್ತೆ ಡಾಕ್ಯುಮೆಂಟ್. ನೀವು ಅದರ್ಸ್ ರೋಡ್ ಸೈಡ್ ಅಲ್ಲ ಡಾಕ್ಯುಮೆಂಟ್ ತಗೊಂಡ್ರೆ ಇವತ್ತಿರೋ ಆಫೀಸ್ ನಾಳೆ ಇರಲ್ಲ, ನಿಮಗೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಟ್ರೂ ವ್ಯಾಲ್ಯೂಲಿ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಕೊಡಲ್ಲ, ಮತ್ತೆ ಮೀಟರ್ ಟ್ಯಾಪಿಂಗ್ ವೆಹಿಕಲ್ ಕೊಡಲ್ಲ. ನಿಮಗೆ ಕರೆಕ್ಟ್ ಆಗಿ ಕಸ್ಟಮರ್ಗೆ ಏನಿದೆ ಅದನ್ನ ಸತ್ಯ ಹೇಳಿ ಗಾಡಿನ ಸೇಲ್ ಮಾಡ್ತೀವಿ ಸರ್. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಹುಂಡೈಯಲ್ಲಿ ವರ್ಣನ ಸರ್ ಇದು. ವರ್ಣ ಸರ್. ಸ್ನೇಹಿತರೆ ಹುಂಡೈಯಲ್ಲಿ ನಮಗೆ ಮತ್ತೊಂದು ವರ್ಣ ಸಿಗ್ತಾ ಇದೆ, ಇದ್ರ ಡೀಟೇಲ್ಸ್ ಕೊಟ್ಬಿಡಿ ಸರ್. ಹಂಗೆ ಸರ್ 2015 ಮಾಡಲ್, ನಿಮ್ಗೆ ಇದು 74,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಸರ್. 4,75,000 ನಿಮ್ಗೆ ಪ್ರೈಸ್ ಕೋಟಿಂಗ್ ಪ್ರೈಸ್ ಇದೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಮೆರೂನ್ ಕಲರ್ ಅಲ್ಲಿ ಹುಂಡೈ ವರ್ಣ ಸಿಗ್ತಾ ಇದೆ ನಮ್ಗೆ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಸೀಟ್ ಕವರ್, ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಕೋಟಿಂಗ್ ಪ್ರೈಸ್ ಸರ್ ಸರ್ ಇದು 4,75,000 ಇದೆ, ನೆಗೆಷಿಯಬಲ್ ಇದೆ ಸರ್. 4,75,000 ಅದರಲ್ಲೂ ನೆಗೆಷಿಯಬಲ್ ಆಗುತ್ತೆ ಸರ್. ಗಾಡಿ ಎಷ್ಟು ರನ್ ಆಗಿದೆ? 1 lakh ಕಿಲೋಮೀಟರ್ ರನ್ ಆಗಿದೆ. 1 ಲಕ್ಷ ಓಡಿದೆ. ಓಕೆ